ಅರ್ಜೆಂಟ್ ಇತ್ತಾ? ನನ್ನ ಮನೆಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು. ಇಲ್ಲ, ನನಗೂ ತುಂಬಾ ಅರ್ಜೆಂಟ್ ಇದೆ. ಆಗಬೇಕಾಗಿರೋ ಕೆಲಸ ಈಗಲೇ ಆಗಬೇಕು. ಅಯ್ಯೋ ಹೌದಾ, ಸರಿ ಹೇಳು ಮಾಡ್ತೀನಿ. ನೀನು ವೇದಾಂತಿಂದ ದೂರ ಇರಬೇಕು. ಅಯ್ಯೋ ಯಾಕೆ ಹೇಗೆ ಹೇಳ್ತಿದ್ಯಾ? ನಾನು ಮಾಡಿರೋ ತಪ್ಪಾದರೂ ಏನು? ಈ ಥರ ಎಲ್ಲ ಮಾತಾಡಬೇಡ, ನಂಗೆ ನೋವಾಗುತ್ತೆ. ಈ ರೀತಿ ಕೇಳ್ಕೊತೀನಿ ಅಂತೆಲ್ಲ ಅಂದ್ಕೋಬೇಡ. ಈಗ ನಾನೊಂದು ಮಾತು ಹೇಳ್ತೀನಿ, ಅದನ್ನು ಸರಿಯಾಗಿ ಕೇಳಿಸ್ಕೊ. ಇಲ್ಲಿವರೆಗೂ ನಿನ್ನ ಮತ್ತೆ ವೇದಾಂತ್ ಸಂಬಂಧಕ್ಕೆ ನನ್ನಿಂದ ಯಾವ ತೊಂದರೆನೂ ಆಗಿಲ್ಲ. ಸೊ ಸುಮ್ಮನೆ ಕಾಲು ಕೇಳ್ಕೊಂಡು ಜಗಳಕ್ಕೆ ಬರಬೇಡ. ನೀನು ವೇದಾಂತ್ ಜೊತೆಗೆ ಎಷ್ಟು ಕ್ಲೋಸ್ ಆಗಿರ್ತೀಯ, ಹೇಗೆ ನಡ್ಕೊಂತೀಯ ಅಂತ ನಾನು ತುಂಬ ಸತಿ ನೋಡಿದ್ದೀನಿ ಅಮೂಲ್ಯ. ನೋಡಿದ ಮೇಲೂ ನಿಂಗೆ ಅರ್ಥ ಆಗಿಲ್ಲ ಅಂದರೆ ನಿನ್ನ ಕರ್ಮ ಸಾಹಿತ್ಯ. ಸುಮ್ಮನೆ ಡ್ರಾಮಾ ಮಾಡಬೇಡ. ಐ ನೋ ಯು ಲೈಕ್ ಹಿಮ್, ಬಟ್ ಅವರಿಗೆ ನಿನ್ನ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ನೀನೇ ನೋಡಿದ್ಯಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇವತ್ತು ವೇದಾಂತ್ ನಿಂಗೆ ಪೊರ್ಕೆ ಕಡ್ಡಿ ಅಂದ್ರು. ಇಷ್ಟು ತೆಳ್ಳಗಿರೋ ನೀನು ಅಷ್ಟು ಹ್ಯಾಂಡ್ಸಮ್ ಆಗಿರೋ ವೇದಾಂತ್ಗೆ ಯಾವ ಆಂಗಲಲ್ಲಿ ಸೂಟ್ ಆಗ್ತೀಯ? ನಿನ್ನ ಬಟ್ಟೆನೋ ನಿನ್ನ ಅವತಾರನೋ ಆ ದೇವರೇ ಮೆಚ್ಚಬೇಕು. ಅದು ಅಲ್ಲದೆ ನಿನ್ನ ಸ್ಟೇಟಸ್ ಏನು, ಅವ್ರ ಸ್ಟೇಟಸ್ ಏನು? ನಿನ್ನ ಲಿಮಿಟ್ ಮೀರ್ತಿದ್ಯಾ ಸಾಹಿತ್ಯ, ಸುಮ್ಮನೆ ನನ್ನ ಕೆಡಕ್ಬೇಡ. ಅದು ನನ್ನ ಡೈಲಾಗು. ಸಂಬಂಧ ಇಲ್ದಿರೋ ವಿಚಾರದಲ್ಲಿ ಮೂಗ್ ತೋರಿಸ್ಕೊಂಬಂದು ಪಶ್ಚಾತ್ತಾಪ ಪಡ್ಬೇಡ. ನಾನೇನು ಅಂತ ನಿಮ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಲಂಗ ದಾವಣಿ ಹಾಕೊಂಡಿದ್ಯಾ, ಗೆಟಪ್ಗೆ ಸೂಟ್ ಆಗೋ ಥರ ಒಳ್ಳೆ ಹುಡುಗಿ ಅನ್ಸ್ಕೊಂಡು ಸೈಡಲ್ಲಿ ಇದ್ಬಿಡು. ಇಲ್ಲ ಅಂದರೆ ಒಂದು ನಿಮಿಷ. ದಿನ ಗೊಳೋ ಅಂತ ಹತ್ಕೊಂಡು 3 ದಿನ ಸ್ಮೈಲ್ ಮಾಡಿ ಪಾಪ ಒಳ್ಳೆ ಹುಡುಗಿ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಅಳುಮುಂಜಿ ಕ್ಯಾರೆಕ್ಟರ್ ಎಲ್ಲ ಕಣೆ ನಂದು ಮಿಲ್ಕ್ ಚಾಕ್ಲೇಟು. ಅಥವಾ ಯಾರೇನೇ ಅಂದ್ರು ಅನ್ನಿಸ್ಕೊಂಡು ತೆಪ್ಪಗಿರೋದೇ ಒಳ್ಳೆತನ ಅನ್ನೋದಾದ್ರೆ ನನಗದು ಬೇಕಾಗೇ ಇಲ್ಲ. ನಾನು ಕೆಟ್ಟವಳೆ ಕಣೆ. ಬೇಡ ಅಮೂಲ್ಯ, ಚೆನ್ನಾಗಿರೋದಿಲ್ಲ. ನೀನು ಇಷ್ಟೊಂದು ಉರ್ಕೊಳ್ತಾ ಇದೆಯಾ ಅಂದರೆ ವೇದಾಂತ್ಗೆ ನೀನಂದ್ರೆ ಅಷ್ಟಕ್ಕಷ್ಟೇ ಅನ್ಸುತ್ತೆ. ಇದೇನೋ ನಿನ್ನ ಭಯಕ್ಕೆ ಕಾರಣ? ಹೇಳ್ದಷ್ಟು ಕೇಳೋ ಅಮೂಲ್ಯ. ಇವತ್ತು ಕೆಫೆಟೇರಿಯಾದಲ್ಲಿ ಅತಿಯಾಗಿ ಆಡ್ತಾ ಇದ್ದೆ. ಐ ಜಸ್ಟ್ ಡೋಂಟ್ ಲೈಕ್ ಇಟ್. ದೂರ ಇರೋ ಅಷ್ಟೇ. ನೀನು ಹೇಳ್ದೆ ಇದ್ರು ಮೈ ಮೇಲೆ ಬೀಳೋ ಹುಡುಗಿ ನಾನಲ್ಲ. ಇಷ್ಟು ದಿನ ನಾನು ದೂರ ಇರೋದಕ್ಕೆ ಟ್ರೈ ಮಾಡಿದೆ, ಆದರೆ ನಿಮ್ಮಂಥವ್ರು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದರೆ ನನ್ನ ಡಿಸಿಷನ್ ತಪ್ಪು ಅನಿಸ್ತಿದೆ. ಏಯ್, ತಪ್ಪು ಅನ್ಸಿದ್ರೆ ಏನೇ ಮಾಡ್ತೀಯಾ? ಜನ ನನ್ನ ಯಾಕೆ ರೌಡಿ ಬೇಬಿ ಅಂತಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗತ್ತೆ. ನನ್ನ ಶರಪಂಚರ ಕಲ್ಪನಾ ಅನ್ಕೋಬೇಡ. ನಾನು ಮಾಡರ್ನ್ ಮಂಜುಳಾ ಕಣೆ, ಮಿಲ್ಕ್ ಚಾಕ್ಲೇಟು. ರೌಡಿ ಬೇಬಿಗೆ ರೌಡಿಸಮ್ ತೋರಿಸಿದ್ರೆ ಸುಮ್ಮನಿರ್ತೀವ ಮಗಳೇ? ಇಷ್ಟು ದಿನ ರಾಮನ್ ಲೆಕ್ಕ, ಆದರೆ ಇನ್ಮೇಲೆ ಕೃಷ್ಣನ್ ಲೆಕ್ಕನೇ. ಬೇಡ ಬೇಡ ಅಂದ್ರು ಮುಳ್ಳಿಗೆ ಮುತ್ಕೊಟ್ಟಿರೋ ಬಲೂನ್ ಆಗಿದ್ಯಾ. ಹೊಡಿಯೋದು ಗ್ಯಾರಂಟಿ. ಅಮೂಲ್ಯ, ಅಮೂಲ್ಯ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. 2 ಕಿವಿಲಿ ಸರಿಯಾಗಿ ಕೇಳಿಸ್ಕೊಂಬಿಡು. ಪಂಟ್ರಿಗೆ ಟಕ್ಕರ್ ಕೊಡೋಕೆ ಬಂದರೆ ಪಂಚರೇ ಆಗೋದು. ಇಷ್ಟು ದಿನ ನನ್ನಂತ ನಾನೇ ಪಾಪ ಪುಣ್ಯ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ಡಿಸೈಡ್ ಮಾಡಿದ್ದೀನಿ, ವೇದಾಂತಿಂದ ದೂರ ಹೋಗೋದು ಆಮೇಲಿನ ಮಾತು. ಮೊದಲಿಗಿಂತನೂ ಹತ್ರ ಆಗ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗ್. ವಿಕ್ಕಿ, ಏನಾಯ್ತು? ಯಾಕೆ ಕೂತಿದ್ಯಾ? ವಿಕ್ಕಿ, ಅಣ್ಣ ತಮ್ಮ ಮಧ್ಯೆ ಏನು ನಡೆದಿದೆ ಅಂತಾದರೂ ಹೇಳಬಾರ್ದ? ಏನು 3 ದಿನದಲ್ಲಿ ಮದುವೆ ಇದೆ. ಮದುವೆ ಹುಡುಗ ಈ ಥರ ಮಂಕ ಕೂತ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಪ್ಲೀಸ್ ಮದರ್ ಇಂಡಿಯಾ, ಮತ್ತೆ ಇದನ್ನೇ ಕೇಳಬೇಡಿ. ಬೆಳಿಗ್ಗೆಯಿಂದಾಗಲೇ 4 ಸಲ ಕೇಳಿದ್ದೀರಾ. ದಿಸ್ ಇಸ್ ಬಿಟ್ವೀನ್ ಮೀ ಆ್ಯಂಡ್ ನಾಗರಾಜ. ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ವೇದಾಂತ್,
ಊಟ ಆಯ್ತಾ ಅಥವಾ ಇನ್ನೂ ವೆಯ್ಟ್ ಮಾಡ್ತಿದ್ದೀರಮ್ಮ? ನಿನ್ನಿಂದಾಗಿ ನಿನ್ನ ತಮ್ಮ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತಿದ್ದಾನೆ. ಆದ್ಯ ಬೇರೆ ಆಗ್ಲಿಂದ ಅಣ್ಣ ಬಂದ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳೆ. ಮದುವೆಗಿನ್ನ 3 ದಿನನೂ ಇಲ್ಲ. ಏನು ನಡೀತು ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ. ನೀನೇ ವಿಚಾರಿಸು. ನೀವೇ ಮಾತಾಡ್ಕೊಳ್ಳಿ. ಅಮ್ಮನ ಹತ್ರ ರೂಢಾಗಿ ನಡ್ಕೋಬೇಡ. ನೀನು ಹಾಗೆ ಮಾಡೋದ್ರಿಂದ ನನಗೆ ಕೋಪ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ನಾನೇನು ರೋಡಾಗಿ ನಡ್ಕೊಂಡಿಲ್ಲ. ಅಮ್ಮಂಗೆ ಸ್ವಲ್ಪ ಹಾಗೇನೆ. ನಾಗರಾಜ, ಈಗೇನು ಧ್ರುವನ್ ಜೊತೆ ಮಾತಾಡಿ ತಪ್ಪಾಯ್ತಾನೆ, ಮಾತಾಡಲ್ಲ ಬಿಡು. ಆದರೆ ನೀನು ಸರಿಯಾಗಿ ಹೋಗ್ರಜ. ನನ್ನಿಂದ ನಿನ್ನ ಸೈಲೆನ್ಸ್ನ ತಡ್ಕೊಳಕ್ಕಾಗಲ್ಲ. ಅವನ ವಿಷಯ ಎಷ್ಟು ಸೀರಿಯಸ್ ಆಗಿತ್ತು ಅಂತ ನಿನಗಿನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ವಿಕ್ರಾಂತ್. ಇದೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ನೀನು ಮತ್ತೆ ಆದ್ಯ ನಂಗೆ ಟೈಮ್ನ ಕೊಡಿ ಸಾಕು. ಅಮ್ಮ, ನಾ ಹೊರಗಡೆ ಹೋಗಿ ಬರ್ತೀನಿ. ಅಮ್ಮ, ಹಳೆ ಟೇಪ್ರಿ ಕೊಡೋರು, ಬೇಗ ಊಟ ತಗೊಂಡ್ಬಾರೆ. ಸುಮ್ಮನೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಮಾತಿಗೆ ಮಾತು ಕೊಟ್ರೆ ತಟ್ಟೆ ತಗೊಂಡು ಬಜ್ಜಿ ಮಾಡ್ಬಿಡ್ತಾರೆ. ನಿಮ್ ಜಗಳ ಕೇಳಿ ಸಾಕಾಗೋಗಿದೆ. ನಿನಗೆ ಯಾರು ಕೇಳು ಅಂದಿದ್ದು? ಅದೇ ಕಿವಿ ಮುಚ್ಕೋ. ನೀವೀಗ ಕೂಗ್ತಾ ಇದ್ರೆ ನನಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಕೇಳಿಸುತ್ತೆ. ಈ ಗುಮ್ಮನ್ ಕುಸ್ಕಿ ತರ ಇದ್ದೇನೆ ಅಮ್ಮಗೆ ಎಲ್ಲ ಚಾಡಿ ಹೇಳದಲ್ಲ. ಯಾಕ್ರಿ ಹಿಂಗ್ ಕೂಗಾಡ್ತಿದ್ದೀರಾ? ಏನು ಅವಳನ್ನ ಬೈಯೋದ್ ನೀನು? ಅಯ್ಯೋ, ಅವಳನ್ನೆಲ್ಲಮ್ಮ ಬೈಯಕ್ಕಾಗುತ್ತೆ? ಅವಳೊಂಥರ ಪುಣ್ಯ ಕೋಟಿ, ಅಲ್ಲ ಪುಣ್ಯ ಕೋಟಿ ಇದ್ದಂಗೆ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಹೌದಾ? ಪೂಜೆ ಆಯ್ತಾ ರಜಾ? ಆಯ್ತಮ್ಮ, ಬರ್ತಾಗೆ ಸ್ವೀಟ್ಸ್ ತಗೊಬಂದೆ. ಅಲ್ಲ, ಮನೇಲಿ ಇಷ್ಟೊಂದು ಜನ ಇದ್ದೀವಿ, ಇಷ್ಟು ಸಣ್ಣ ಸ್ವೀಟ್ ಬಾಕ್ಸ್ ತಂದಿದ್ದಾನಲ್ಲ, ಇವ್ ನೀನು ಯಾವ ಲೆವೆಲ್ ಕಂಜೂಸ್ ಆಗಿರ್ಬೇಡ. ಪಾಪ ಖುಷಿಯಿಂದ ತಂದಾಗ ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರು ಬಾ. ಮೊದಲು ಸ್ವೀಟ್ ಕೊಡು ರಾಜಣ್ಣ. ಇರು, ಮೊದಲು ಅಪ್ಪ ಅಮ್ಮಗೆ, ಆಮೇಲೆ ಎಲ್ರಿಗೂ. ಇದೆಲ್ಲ ಯಾಕಪ್ಪ? 100 ಕಾಲ ಚೆನ್ನಾಗಿ ಬಾಳಪ್ಪ. ಹಾ, 100 ವರ್ಷ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ತುಂಬ ದಿನದ ನಂತರ ನಾನು ನನ್ನ ಕುಟುಂಬದ ಜೊತೆ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂಕಲ್. ಇದಕ್ಕೇನು ಕಮ್ಮಿ ಇಲ್ಲ. ಇವನು ಹಿಸ್ಟ್ರಿ ಬಗ್ಗೆ ಒಂದು ದಿನಾನು ಪಿಕ್ಚರ್ ತೋರಿಸ್ಲಿಲ್ಲ, ಆದ್ರೆ ಆಗಾಗ ಈ ತರ ಟೀಸರು ಟ್ರೇಲರು ಎಲ್ಲ ಬಿಡ್ತಿರ್ತಾನೆ. ನಿಮ್ಮ ಮನೇಲಿ ಯಾರಾದರೂ ಹೊರಗಡೆ ಹೋಗ್ಬೇಕು ಅಂದರೆ ನನಗೊಂದು ಕಾಲ್ ಮಾಡಿ, ಬಂದ್ಬಿಡ್ತೀನಿ. ಓ, ಹಾಗೆ ನಮ್ಮ ಕಾಲೇಜ್ಗೆ ಪಿಕಪ್ ಡ್ರಾಪ್ ಸರ್ವಿಸ್ ನೀವೇ ಮಾಡ್ತೀರಾ? ಇನ್ನೇನು ಬೇಡವಾ ನಿಂಗೆ? ಈಗಲೇ ಸೋಂಬೇರಿ ಆಗಿದೆಯಾ. 4 ಹೆಜ್ಜೆ ನಡಿಲಿಲ್ಲ ಅಂದ್ರೆ ಊದ್ಕೊಂಡ್ಬಿಡ್ತೀಯಾ. ಈಗೇನು ತುಂಬಾ ತೆಳ್ಳಗಿದ್ದಾಳ. ಮೊದ್ಲೇ ನನ್ನೇ ಚಿಕ್ಕಮ್ಮ ಅಂತಾಳೆ, ಇವಳೆ ದೊಡ್ಡಮ್ಮ ತರ ಇದ್ದಾಳೆ. ಬೇಡ ನೋಡು, ಅಂತೀನಿ ಕಡೆ ಅಂತೀನಿ, ಏನ್ ಬೇಕಾದ್ರೂ ಅಂತೀನಿ. ನೀನೇ ಹೋಗಿ ಕನ್ನಡಿ ನೋಡ್ಕೊ. ನಿನಗೆ ಇಬ್ರು ಸುಮ್ಮನೆ ಇರ್ತೀರಾ? ಅಮ್ಮ, ನೀವು ಇನ್ಮೇಲೆ ಯಾವತ್ತೂ ಎಲ್ಲಿಗೂ ನಡ್ಕೊಂಡು ಹೋಗೋ ಆಗಿಲ್ಲ. ಓ, ಹಾಗಾದ್ರೆ ಮೊದಲೇ ಊದ್ಕೊಂಡಿರೋ ಪರಿ ಹೊಡೆದೇ ಹೋಗ್ತಾಳಷ್ಟೇ. ಸಾಕು, ಸುಮ್ಮನೆ ಇರಿ. ಅಯ್ಯೋ, ಇವ್ರು ಏನೇನೋ ಹೇಳ್ತಿರ್ತಾರಪ್ಪ, ಅದನ್ನೆಲ್ಲ ನೀನು ಕೇಳಿಸ್ಕೋಬೇಡ. ನಾನು ಮದುವೆ ಆದ ಹೊಸರಲ್ಲಿ ಮಾರ್ತಿ ಥರನೇ ಇದ್ದೆ. ಸಾಕು, ಸುಮ್ಮನೆ ಇರ್ರಿ. ನಾನು ಹಂಗಿಲ್ದೆ ಇದ್ದಿದ್ರೆ ಇವಳು ಹಿಂಗೆ ಹುಟ್ಟಿರೋಳ? ಸ್ವಲ್ಪ ಕೇಳಿಸ್ಕೊಳ್ಳಿ. ಅಂಜು ಹುಟ್ಟಿದ ಮೇಲೆ ಅದೇನೋ ಹಾರ್ಮೋನಿಯಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅಯ್ಯೋ ಅಮ್ಮ, ಅದು ಹಾರ್ಮೋನಿಯಂ ಹೆಚ್ಚು ಕಮ್ಮಿ ಅಲ್ಲಮ್ಮ, ಹಾರ್ಮೋನ್ ಇಂಬ್ಯಾಲೆನ್ಸ್. ಅದೇ ಮಧ್ಯಾಹ್ನ ಊಟನೇ ಮಾಡಬಾರ್ದು ಅಂತಿದೆ, ಆದ್ರೆ ಏನೋ ಮಾಡಿ ಈ DJ ಊಟ ಮಾಡೋ ಹಾಗೆ ಮಾಡ್ಬಿಟ್ಲು. DJ ಬಜಾರಿ ಗಂಡೀರಿದಾಳಲ್ಲ, ಸಾಮಾನ್ಯದವಳಲ್ಲ ಅವಳು, ಟೆರಿಫಿಕ್ ಲೇಡಿ ಇವಳು. ಇವಳೇ ಹೇಳೋ ಥರ 0 ಇಂದ ಹೀರೋನ ಕ್ರಿಯೇಟ್ ಮಾಡೋ ಬ್ರಿಲಿಯನ್ಸ್ ಇವಳಿಗಿದೆ. ಪಕ್ಕಾ ಲೂಸ್ ಥರ ಆಡಿದ್ರು ಎದುರುಗಡೆ ಇರೋನ್ನ ಆರಾಮಾಗಿ ಕೂಲ್ ಮಾಡಿಬಿಡ್ತಾಳೆ. ದೊಡ್ಡ ಕತೆ ಆಗಿರಲಿ. ನನ್ನನ್ನೇ ಕೂಲ್ ಮಾಡ್ತಾಳೆ ಅಂದರೆ ಸುಮ್ಮನೆನಾ?
ಏನೇ ಇದ್ರು ಅವ್ಳು ನನಗೋಸ್ಕರ ಆದಿಗೋಸ್ಕರ ತೊಗೊಂಡಿರೋ ರಿಸ್ಕ್ಗೆ ಇನ್ನೊಂದು ಕಂಪ್ಯಾರಿಸನ್ ಇಲ್ಲ. ನಾನು ಇವಳಿಗೆ ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸದ್ಯ ಈಗಿರೋ ಟೆನ್ಷನ್ ಅಮೂಲ್ಯ ಮುಂದೆ ಹೋಗೋದಕ್ಕೆ ಬಿಡಲಿಲ್ವಲ್ಲ ಅನ್ನೋದು ಅಷ್ಟೇ ಸಮಾಧಾನ. ಪೊರ್ಕೆ ಕಡ್ಡಿ ಥರ ಇದೆಯಾ ನೀನೊಂದು ಜೊತೆಯಿಂದ ದಪ್ಪ ಆಗು. ಎಲ್ಲರೆದ್ರು ನಾನು ಇವತ್ತು ಪೊರ್ಕೆ ಕಡ್ಡಿ ಅಂತ ಕರ್ದ ಅಲ್ವಾ? ಸಾಹಿತ್ಯ ಹೇಳಿದ್ರಿಂದಾನೇ ಅವನಿಗೆ ನನ್ನ ಮೇಲೆ ಇಷ್ಟ ಇಲ್ವಾ ಹೇಗೆ? ಗ್ಯಾಪ್ ಆದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಅದೇನು ಅಂತ ಡೈರೆಕ್ಟಾಗಿ ಕೇಳೇ ಬಿಡ್ತೀನಿ. ಅಮೂಲ್ಯ ಅಂದರೆ ಏನು ತಮಾಷೆನಾ? ಡಬ್ಬಾ ಡಿಜೆ ಪೊರ್ಕೆ ಕಡ್ಡಿ. ವಿಕ್ಕಿ ಅವರೇ, ಏನಾಯ್ತು? ಬೆಳಗ್ಗೆಯಿಂದ ಸರಿಯಾಗಿ ಮಾತಿಗೆ ಸಿಕ್ಕಿಲ್ಲ ನೀವು. ಏನಿಲ್ಲ, ಸುಮ್ಮನೆ ಹಾಗೆ ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತು. ಹೊರಗಡೆ ಬರ್ತೀರಾ? ವಿಕ್ಕಿ ಅವರೇ, ಏನಾಯ್ತು? ಏನಿಲ್ಲ, ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಯಾಕೆ, ಏನಾದರೂ ತೊಂದರೆನಾ? ಧ್ರುವನ್ ವಿಚಾರ ನನಗೆ ಹೇಳೋಕ್ಕಾಗಲ್ಲ. ಒಂದು ವೇಳೆ ಹೇಳಿದ್ರೆ ತುಂಬ ಪ್ರಶ್ನೆಗಳು ಶುರುವಾಗುತ್ತೆ. ಹೇಳ್ದಿರೋದು ವಾಸೆ ಅನ್ಸುತ್ತೆ. ಯಾಕೆ, ಏನಾಯ್ತು? ಏನೂ ಮಾತಾಡ್ತಿಲ್ಲ, ಏನು ಸಮಸ್ಯೆ? ಸಮಸ್ಯೆನಾ? ಏನೂ ಇಲ್ಲ ರೀ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತು, ಅಷ್ಟೇ. ರಾತ್ರಿ ಪೂರ್ತಿ ಒಟ್ಟಿಗೆ ಇದ್ವಿ. ಅಂದರೆ ನಾವೆಲ್ಲ ರಾತ್ರಿ ಇಡೀ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ. ನೀವು ಮೊದಲು ಹೇಳಿದ್ರಲ್ಲ, ಅದೇ ಥರ ನಾವಿಬ್ರು ರಾತ್ರಿ ಇಡೀ ಒಟ್ಟಿಗೆ ಇರೋ ಸಮಯ ಬಂದೇ ಬರುತ್ತೆ ಬಿಡಿ. ನೀವು ನನ್ನ ಜೊತೆಗಿದ್ರೆ ನನ್ನ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಗೊತ್ತಾ? ನನಗೂ ಹಾಗೆ ಅನಿಸುತ್ತೆ ವಿಕ್ಕಿ ಅವರೇ. ಯೋಚನೆ ಮಾಡಬೇಡಿ, ನಿಮ್ಮನ್ನು ಕಾಡ್ತಿರೋ ವಿಷಯ ಆದಷ್ಟು ಬೇಗ ಬಗೆಹರಿಯುತ್ತೆ. ನಿಮ್ಗೆ ಹೇಗೆ ಗೊತ್ತಾಯಿತು ನನ್ನಲ್ಲೇನೋ ಕುರಿತಿದೆ ಅಂತ? ಆ್ಯಕ್ಚುಲಿ ನಾನು ಹೇಳ್ದೆ ತಡೆಯೋಕ್ಕೆ ತುಂಬ ಟ್ರೈ ಮಾಡಿದೆ. ನೀವು ಪ್ರಪೋಸ್ ಮಾಡಿದ್ರಿ ಅಂತ ನಾನು ನಿಮ್ಮನ್ನು ಸುಮ್ಮನೆ ಒಪ್ಕೊಂಡು ಲವ್ ಮಾಡಲಿಲ್ಲ ವಿಕ್ಕಿ ಅವರೇ. ನಿಮ್ಮನ್ನು ಅರ್ಥ ಮಾಡಿಕೊಂಡು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಅರ್ಥ ಆದಮೇಲೆ ಒಪ್ಕೊಂಡಿದ್ದು. ನೀವು ಡಲ್ಲಾಗಿದ್ದಾಗ ನಾನು ನಿಮ್ಮ ಹತ್ರ ಯಾವುದೂ ಕೆತ್ಕೋಕೆ ಹೋಗಲ್ಲ. ಯಾಕೆಂದರೆ ಸರಿಯಾದ ಟೈಮ್ ಬಂದಾಗ ಅಥವಾ ನಿಮಗೆ ಹೇಳಲೇಬೇಕು ಅಂತ ಅನ್ನಿಸ್ದಾಗ ಹೇಳೇ ಹೇಳ್ತೀರಾ. ಯಾಕೆ ಅಂದರೆ ಇಷ್ಟು ದಿನದಲ್ಲಿ ನೀವು ಯಾವುದನ್ನು ನನ್ನ ಹತ್ರ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿಲ್ಲ. ನಿಮ್ಮನ್ನ ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಆರ್ತಿ ಅವರೇ. ಆದರೆ ನೀವು ಅದಕ್ಕಿಂತ ಮೇಲೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮುಚ್ಚಿಡೋದಕ್ಕೂ ಹೇಳೋದಕ್ಕೆ ಟೈಮ್ ತೊಗೊಳೋದಕ್ಕೂ ವ್ಯತ್ಯಾಸ ಇದೆ ಅಂತ ನಂಗೆ ಗೊತ್ತು ವಿಕ್ಕಿ ಅವರೇ. ನಿಮಗೆ ನನ್ನ ಹತ್ರ ಹೇಳೋಕ್ಕಾಗ್ತಿಲ್ಲ ಅಂತಂದರೆ ಅದಕ್ಕೇನೋ ರೀಸನ್ ಇದೆ ಅಂತಲೇ ಅರ್ಥ. ಈ ಸೂಕ್ಷ್ಮ ಗೊತ್ತಾಗಲಿಲ್ಲ ಅಂತಂದರೆ ಪ್ರೀತಿಸೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ ವಿಕ್ಕಿ ಅವರೇ? ಪಕ್ಕ ಇವಳ್ದೆ ಫೋನ್ ಇರುತ್ತೆ.
ಇಷ್ಟೊತ್ತಲ್ಲಿ ತಲೆ ತಿನ್ನೋ ಟಾಲೆ ನೀನೊಬ್ಬಳಿಗೆ ಇರೋದು. ಹಲೋ ಹಲೋ ಬಾಸ್. ಹಲೋ, ಕೇಳಿಸ್ತಾ ಇದ್ಯಾ? ಹೇಳು ಅಮ್ಮು, ಹೇಳು ಹೇಳು. ಈಗ ನಿನಗೇನಾಯ್ತು? ಸೈಡಲ್ಲಿ ಯಾರೋ ಇದಕ್ಕಿದ್ದಾಗೆ ಗಿಟಾರ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಥರ ಕಳೆದೋಗಿದ್ಯಾ ಅನ್ಸುತ್ತೆ. ನಮ್ಮ ಬಾಸ್ಗೆ ಬರೀ ಮೈಂಡ್ ವಾಯ್ಸ್ ಅಷ್ಟೇ ಅಲ್ಲ, ಮೈಂಡಲ್ಲಿರೋ ಥಾಟ್ಸು ಅರ್ಥ ಆಗುತ್ತೆ. ಹಲೋ ಹಲೋ ಅಮೂಲ್ಯ, ಇದೆಯೋ ಸತ್ತೋದ್ಯೋ? ನಿಮ್ಮ ಹತ್ರ ಒಂದು ಕ್ಲಾರಿಟಿ ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಆಫೀಸ್ ವಿಷಯನಾ? ಆಫೀಸ್ ವಿಷಯ ಆದರೆ ಇಷ್ಟೊತ್ತಲ್ಲಿ ಕಾಲ್ ಮಾಡೋದಕ್ಕೆ ನಾನೇ ನೀವಾ? ಇದು ಪಕ್ಕಾ ಪರ್ಸ್ನಲ್ಲು. ಪರ್ಸನಲ್ಲ? ಏನದು? ಇವತ್ತು ನನ್ನ ಕೆಫೆಟೇರಿಯನಲ್ಲಿ ಪೊರ್ಕೆ ಕಡ್ಡಿ ಅಂತ ಕರ್ದ್ಯಲ್ಲ, ಯಾಕೆ ಹಾಕರ್ದೆ? ನಾನೇನು ಅಷ್ಟೊಂದು ತೆಳ್ಳಗಿದ್ದೀನಾ? ನೀನು ತಾನು ಅಂತ ಮಾತಾಡಿಸ್ತಿದ್ಯಾ? ಆಮ್ಗೆ ಬಾಸ್, ನೆನಪಿರ್ಲಿ. ಮತ್ತೆ ಶುರು ಆಯ್ತಾ ನಿನ್ ಗೋಳು? ಇದು ಆಫೀಸ್ ಟೈಮಿಂಗ್ಸ್ ಅಲ್ಲ, ಪರ್ಸನಲ್ ಅಂತ ಹೇಳಿಲ್ವಾ? ನಾವಿಬ್ರು ರಿಲೇಟಿವ್ಸ್ ಅಂತ ಕಾಲ್ ಮಾಡಿರೋದು. ಬಾಸ್ ಅಂತೆ ಬಾಸ್. ಮತ್ತೆ ಶುರು ಮಾಡುವಾಗ ಬಾಸ್ ಅಂತಾನೆ ಕರೆದೆ. ಅಪ್ಪಿ ತಪ್ಪಿ ನಮ್ಮ ಬಾಯಲ್ಲೂ ತಪ್ಪಾಗಿ ಬರುತ್ತಪ್ಪ, ಏನ್ ಮಾಡೋಕ್ಕಾಗುತ್ತೆ? ಸ್ವಲ್ಪ ಸುಧಾರಿಸ್ಕೋಬೇಕು. ಆಯ್ತು, ಪರ್ಸನಲ್ ಅಂತ ಹೇಳಿ ಮತ್ತೆ ಆಫೀಸ್ ಕೆಫೆಟೇರಿಯಾ ವಿಷಯ ಯಾಕೆ ತೆಗೆದಿದ್ದು? ನೀನು ವಿಷಯ ಮರ್ಸ್ಬೇಡ. ಪೊರ್ಕೆ ಕಡ್ಡಿ ಅಂತ ಯಾಕೆ ಕರ್ದೆ ಅದನ್ನ ಹೇಳು. ಮಿಸ್ ಆಗು ನನ್ನ ರೌಡಿ ಬೇಬಿ ಅನ್ನೋದನ್ನ ಮರಿಬೇಡ, ಸುಳ್ಳೆ ಪುಳ್ಳೆ. ಫೈನಲಿ ಮಾಮೂಲಿ ಬಜಾರಿ ಅದೇ ಅಂತ ಆಯ್ತು. ಡಬ್ಬಾ ಜೋಕ್. ವಿಷಯ ಬದಲಾಯಿಸೋದಕ್ಕೆ ನೀನ್ ಎಷ್ಟೇ ಟ್ರೈ ಮಾಡಿದ್ರು ನಾವ್ ಅಲ್ಲಿಂದ ಒಂದ್ ಇಂಚ್ ಕೂಡ ಅಲ್ಲಾಡಲ್ಲ. ಗಟ್ಟಿಗಿತಿ ಅಂತ ಸುಮ್ಮನೆ ಹೇಳ್ತಾರ ನನಗೆ? ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಾ. ಫಾರ್ಮ್ ಇಸ್ ಟೆಂಪ್ರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ ಕ್ರಿಕೆಟಲ್ಲಿ ಒಂದು ಮಾತಿದೆ. ಲೂಸ್ ಟಾಕ್ಸ್ ಮಾತಾಡಿದ್ರೆ ನಿನ್ನ ಕ್ಲಾಸು ಅಂತಂದ್ರೆ ಅದು ಪರ್ಮನೆಂಟ್ ಅಂತ ಫಿಕ್ಸ್ ಆಯ್ತು ಬಿಡು. ಹಲೋ, ಅದನ್ನ ಕಾಮೆಂಟೇಟರ್ಸ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ಗೆ ಪದೇ ಪದೇ ಹೇಳಿದ್ದಾರೆ ಅಂತ ನಮಗೂ ಗೊತ್ತು. ನಾವು ಕ್ಲಾಸ್ಗೂ ಜೈ, ಮಾಸ್ಗೂ ಸೈ. ಸುಮ್ಮನೆ ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಿ. ಇನ್ನು ಸ್ವಲ್ಪ ದಪ್ಪ ಆದ್ರೆ ಚೆನ್ನಾಗಿ ಕಾಣ್ತೀಯ, ಒಣಕ್ಲೆ ಕಡಿ ಥರ ಕಾಣಿಸಲ್ಲ ಅನ್ನೋ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಷ್ಟೇ. ಅಷ್ಟೇನಾ? ಮತ್ತೆ ಇನ್ನೇನಿರುತ್ತೆ ಅಷ್ಟೇ. ಓಕೆ, ಬಾಯ್. ಹಲೋ, ಅಮೂಲ್ಯ, ಹಲೋ. ಇವರು 200% ಡಬ್ಬಾ ಜೋಕೆ. ಬಿಗ್ಗೆಸ್ಟ್ ಡಿಜೆ ಆಫ್ ದ ಮಿಲಿಯನ್. ಏನೋ ಒಂದು ಕಿತಾಪತಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಅನ್ಸುತ್ತೆ. ಬಜಾರ್. ಕಾಂತಣ್ಣ, ನೀ ಜೇಮ್ಸ್ ಜಾಮ ಜಗದೀಶ್ ಅಣ್ಣ ಹತ್ರ ಆ ರೀತಿ ಮಾತಾಡೋಕ್ಕಾಗೈತೆ? ಫುಲ್ ಬೇಜಾರು ಮಾಡ್ಕೊಳ್ಳೋದು ಹೋಯ್ತಾ? ಸಾರಿ ಕೇಳಿದ್ನಲ್ಲಪ್ಪ ನೀ. ಕಾಂತಣ್ಣ, ಜೇಮ್ಸ್ ಜಾಮ ಜಗದೀಶ್ ಅಣ್ಣ ಒಪ್ಸೋದಂದ್ರೆ ಭಾರಿ ಕಷ್ಟ. ನೋಡೋ, ನಿನ್ ಕೈಯಲ್ಲಿ ಆಗದಿರೋದು ಏನೂ ಇಲ್ಲ, ಏನಾದರೂ ಮಾಡೋ. ಡಿಟೆಕ್ಟಿವ್ ಪಾನಿಪುರಿ ರಂಜಿತಾ. ಕಾಂತಣ್ಣ, ನೀ ಇಷ್ಟು ಕೇಳ್ಕೊತಿದ್ದ ಮೇಲೆ ಜಗದೀಶ್ ಅಣ್ಣ ಹತ್ರ ನಾನು ಏನಾದ್ರು ಮಾತಾಡ್ತೆ. ಅಯ್ಯೋ, ಇದ್ರ ಮಧ್ಯೆ ಇದೆ. ಅಕ್ಕ ಅಕ್ಕ, ನೀನು ಆಫೀಸಿಗೆ ಹೋಗುವಾಗ ನನ್ನ ಹಾಗೆ ಸ್ಕೂಲಿಗೆ ಡ್ರಾಪ್ ಮಾಡೆ. ನಂಗೆ ಸ್ಪೆಷಲ್ ಕ್ಲಾಸ್ ಇದೆ, ತುಂಬ ಲೇಟ್ ಆಗಿಬಿಡುತ್ತೆ. ಅಕ್ಕ, ಇವತ್ತು ನನಗೆ ನೀನೇ ಫಸ್ಟ್ ಡ್ರಾಪ್ ಮಾಡ್ಬೇಕಣೆ. ಯಾಕಂದರೆ ನಾನು ಇವತ್ತು ಬೇಗ ಹೋಗಬೇಕು, ಪರ್ಮಿಷನ್ ಬೇರೆ ತೊಗೋಬೇಕು. HOD ಬೇರೆ 11 ಗಂಟೆವರೆಗೂ ಮಾತ್ರ ಇರೋದು. ಕ್ಲಾಸ್ ಬಿಡೋದೆ 11 ಕಾಲ್ ಆಗಿಬಿಡುತ್ತೆ ಕಣೆ. ಅದಕ್ಕೆ ಮುಂಚೆನೇ ಹೋಗಿ ಪರ್ಮಿಷನ್ ತೊಗೊಂಡ್ಬಿಡ್ತೇನೆ. ಸುಮ್ಮನೆ ಏನೋ ಒಂದು ನೆಪ ಹೇಳಿ ನಡ್ಕೊಂಡು ಹೋಗೋದು ತಪ್ಪಿಸ್ಕೊಳ್ಳೋ ಪ್ಲಾನ್ ಅಲ್ವಾ ಇದು? ಲೇ ಡೈನೋಸರಸ್, ನಾನು ನಿಂತರ ಅಂತ ಅನ್ಕೋಬೇಡ ಕಣೆ. ನಿನಗೇನೇ ಸ್ಪೆಷಲ್ ಕ್ಲಾಸು? ನಿನ್ ರ್ಯಾಂಕ್ ಬರೋಲ್ ತಾನೆ? ಅದೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವ್ರಿಗೆ. ಇದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ತಗೊಳ್ತಿರೋ ಕ್ಲಾಸು. ನಾನು ನಿಂತರ ಸುಳ್ಳೆಲ್ಲ ಹೇಳಲ್ಲ. ಏನೇ ನಂತರ ಅಂದ್ರೆ ನಾನು ನಿಜಾನೇ ಹೇಳ್ತಿರೋದು. ನೋಡಕ್ಕ ಹೇಗೆ ಆಡ್ತಿದ್ದಾಳೆ ಇವಳು. ಅಯ್ಯೋ, ಸುಮ್ಮನಿರ್ರೆ, ಏನೋ ಒಂದು ಉಪಾಯ ಮಾಡೋಣ. ಆದ್ರೆ ನಮ್ಮ ರಾಣಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಮನ್ಸು ಮಾಡಲ್ಲ ಕಣ್ರೆ.
ಯಾಕೆ ಆಗಲ್ಲ ಹಳೆ ಮುಕ್ಕಿ ಅವತ್ತು ಅಕ್ಕನ ಎಂಗೇಜ್ಮೆಂಟು ದೇವಸ್ಥಾನದಲ್ಲಿ ಆಗುವಾಗ ಹೋಗಿರ್ಲಿಲ್ವಾ? ಅಯ್ಯೋ ಅದು ಎಮರ್ಜೆನ್ಸಿ ಅಂತ ಹೋಗಿದ್ದು ಕಣೆ. ಅದು ಅಲ್ಲದೆ ಅವಳಿಗೆ ಇವಾಗ ಸರ್ವಿಸ್ ಆಗಿಲ್ಲ. ಪದೇ ಪದೇ ಸ್ಟ್ರೈಕ್ ಮಾಡೋ ಕ್ಯಾಟಗರಿ ಅವಳು ಮತ್ತೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಯಾವುದಕ್ಕೂ ಒಂದ್ಸಲಿ ಟ್ರೈ ಮಾಡ್ಬೋದಲ್ವಾ? ನಿನ್ನ ಬ್ಯಾಗ್ ಬೇರೆ ಹೆಣ ಭಾರ ಇದೆ. ರೋಡಲ್ಲಿ ಪೊಲೀಸವ್ರು ಬೇರೆ ಇರ್ತಾರೆ. ಅವತ್ತಾದ್ರೆ ಕಟ್ ರೂಟ್ ಆಗಿತ್ತು, ನಡೆದೋಯ್ತು. ಬಟ್ ಇವತ್ತು ಹಾಗಾಗಲ್ವಲ್ಲ. ಅಕ್ಕ ನಿಜವಾಗ್ಲೂ ಲೇಟ್ ಆಗ್ತಿದೆ ಕಣೆ. ಡೈಲಿ ಡ್ರಾಪ್ ಕೇಳ್ತೀನ ನಾನು. ನಾನಂತೂ ಅಪರೂಪಕ್ಕೂ ಕೇಳಲ್ಲ. ಏಯ್ ಮತ್ತೆ ಶುರು ಮಾಡಬೇಡಿ. ಹೇಗಿದ್ರು ಹತ್ರ ಇದೆಯಲ್ಲ, ದುಡ್ಡು ಕೊಡ್ತೀನಿ, ಆಟೋನಲ್ಲಿ ಹೋಗ್ಬಿಡಿ. ಮನೇಲಿ ಆಟೋ ಇರುವಾಗ ಆಟೋ ಹೊಡ್ಕೊಂಡು ಹೋಗ್ಬೇಕಾ? ನೀವು ಆರಾಮ್ಸೆ ಆಫೀಸ್ಗೆ ಹೋಗಿ, ಇವರಿಬ್ರನ್ನ ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಧ್ರುವ. ನಾನು ಬೇಗ ಬರಬೇಕು ಅಂದರೆ ಬೇಗ ಹೋಗಬೇಕು. ನಿತ್ಕೊಳ್ಳಲ್ಲ ಹಳೆ ಮುಕ್ಕಿ, ದುಡ್ಡಾದ್ರೂ ಕೊಟ್ಬಿಟ್ಟು ಹೋಗೆ. ಡ್ರಾಪ್ ಮಾಡ್ತೀಯ ಅಂತ ಅನ್ಯಾಯವಾಗಿ ಅಕ್ಕ ಅಂತ ಕರ್ಬಿಟ್ನಲ್ಲೇ. ಛೇ, ದುಡ್ಡೇನು ಬೇಕಾಗಿಲ್ಲ, ಮನೆಯವ್ರಿಗೆ ಫ್ರೀ ಸರ್ವಿಸ್, ಚಾರ್ಜ್ ಮಾಡಲ್ಲ. ಬನ್ನಿ ಅಣ್ಣ. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಅಮೂಲ್ಯ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು.